ಕುಳೇದ್ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ. ಇಂದು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡ್ತೇವೆ. ಮಹಿಳಾ ರಕ್ಷಣಾ ಕಾಯ್ದೆ. ಮಹಿಳಾ ರಕ್ಷಣಾ ಕಾಯ್ದೆಯ ಬಗ್ಗೆ ನೀವು ಕೇಳಿರಬಹುದು. ನೀವು ಸುದ್ದಿಯಲ್ಲಿ ನೋಡಿರುವಂತೆ ಮಹಿಳೆಯರನ್ನ ಸಾಮಾನ್ಯವಾಗಿ ಅನ್ಯಾಯವಾಗಿ ಮತ್ತು ಅಸಮಾನವಾಗಿ ನಡೆಸಿಕೊಳ್ಳಲಾಗುತ್ತೆ. ಅವರು ರಾಜಕೀಯ ಮತ್ತು ಸಮಾಜದಲ್ಲಿ ಸಮಾನ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾರೆ. ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿದಿರದಿರುವುದು ಮತ್ತು ಕಾನೂನುಗಳ ಬಗ್ಗೆ ಸರಿಯಾಗಿ ಜಾರಿಯಾಗದಿರುವುದು ಇದಕ್ಕೆ ಕಾರಣ. ಬಾಲ್ಯ ವಿವಾಹಗಳ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ? ಮಹಿಳೆಯರು ಮತ್ತು ಹುಡುಗಿಯರ ಕಿರುಕುಳ ಅಥವಾ ನೋಯಿಸುವುದನ್ನ ನೀವು ಎಂದಾದರೂ ನೋಡಿದ್ದೀರಾ? ಕೌಟುಂಬಿಕ ಹಿಂಸಾಚಾರವು ಪ್ರತಿದಿನ ಅನೇಕ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ. ಈ ಹಿಂಸೆಯನ್ನ ನಿಲ್ಲಿಸಲು ನಾವು ಏನ್ ಮಾಡಬಹುದು? ಮಹಿಳೆಯರನ್ನ ರಕ್ಷಿಸುವ ಕಾನೂನುಗಳ ಬಗ್ಗೆ ಅನೇಕ ಜನರಿಗೆ ತಿಳಿದಿಲ್ಲ ಮತ್ತು ಸಂತ್ರಸ್ತರಿಗೆ ಸಹಾಯವನ್ನ ಹೇಗೆ ಪಡೆಯಬೇಕೆಂಬುದೂ ತಿಳಿದಿಲ್ಲ. ಮಹಿಳೆಯರು ಮತ್ತು ಮಕ್ಕಳಿಗೆ ಪರಿಣಾಮಕಾರಿಯಾದ ಕಾನೂನುಗಳನ್ನ ಚರ್ಚಿಸೋಣ. ಕಲಿಕೆಯ ಫಲಿತಾಂಶ. ಮಕ್ಕಳ ಹಕ್ಕುಗಳು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಅನೈತಿಕ ಕಳ್ಳಸಾಗಾಣಿಕೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ, ಲೈಂಗಿಕ ದೌರ್ಜನ್ಯ ಮತ್ತು ಚಿತ್ರಹಿಂಸೆ, ಲೋಕ್ ಅದಾಲತ್. ಕೀವರ್ಡ್ಗಳು: 1. ಕಳ್ಳಸಾಗಾಣಿಕೆ. ಕಾನೂನು ಬಾಹಿರವಾದ ಯಾವುದನ್ನಾದರೂ ವ್ಯವಹರಿಸುವುದು ಅಥವಾ ವ್ಯಾಪಾರ ಮಾಡುವುದು. 2. ಚಿತ್ರಹಿಂಸೆ. ಉದ್ದೇಶಪೂರ್ವಕವಾಗಿ ಯಾರಿಗಾದರೂ ದೊಡ್ಡ ದೈಹಿಕ ಅಥವಾ ಮಾನಸಿಕ ನೋವನ್ನ ಉಂಟು ಮಾಡುವುದು. 3. ಎನ್ಜಿಒಗಳು, ಸರ್ಕಾರೇತರ ಸಂಸ್ಥೆಗಳು. 4. ಪ್ರಚೋದನೆ. ಯಾರಾದರೂ ಏನನ್ನಾದರೂ ಮಾಡಲು ಕಾರಣವಾಗತ್ತೆ. ಸುಗ್ರೀವಾಜ್ಞೆ. ಅಧಿಕೃತ ಆದೇಶ. ಮಕ್ಕಳ ಹಕ್ಕುಗಳು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲಾ ಮಕ್ಕಳನ್ನ ಅವರ ಲಿಂಗವನ್ನ ಲೆಕ್ಕಿಸದೆ ಮಕ್ಕಳೆಂದು ಪರಿಗಣಿಸಲಾಗುತ್ತೆ. ಬದುಕುವ ಮತ್ತು ಅವರ ಪೋಷಕರೊಂದಿಗೆ ಇರುವ ಹಕ್ಕು ಸೇರಿದಂತೆ ಅವರ ಹಕ್ಕುಗಳನ್ನ ಸರ್ಕಾರ ರಕ್ಷಿಸಬೇಕು. ಮಾಧ್ಯಮಗಳ ಮೂಲಕ ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಹಿಂಸಾಚಾರದ ಕೃತ್ಯಗಳಿಂದ ರಕ್ಷಿಸಿಕೊಳ್ಳಲು ಮಕ್ಕಳಿಗೆ ಹಕ್ಕಿದೆ. ವಿಕಲಾಂಗ ಮಕ್ಕಳಿಗೆ ವಿಶೇಷ ಆರೈಕೆಯ ಹಕ್ಕಿದೆ.
ಎಲ್ಲಾ ಮಕ್ಕಳಿಗೂ ಉತ್ತಮ ಆರೋಗ್ಯ ರಕ್ಷಣೆ, ಅವರ ಭಾಷೆ ಮತ್ತು ಧರ್ಮವನ್ನ ಬಳಸಲು ಮತ್ತು ಆಡುವ ಹಕ್ಕಿದೆ. ಶಿಕ್ಷಣ ಅಥವಾ ವೈದ್ಯಕೀಯ ಆರೈಕೆ ಸೌಲಭ್ಯಗಳನ್ನ ಪಡೆಯುವಾಗ ಮಕ್ಕಳಿಗೆ ಹಾನಿ ಮಾಡಬಾರದು. ನಿರ್ಲಕ್ಷ್ಯ ಅಥವಾ ಸಂಕಟದ ಸಂದರ್ಭದಲ್ಲಿ ಮಕ್ಕಳಿಗೆ ಸಹಾಯ ಪಡೆಯುವ ಹಕ್ಕಿದೆ. ಯುಎನ್ಎ ಮಕ್ಕಳ ಹಕ್ಕುಗಳ ಚಾರ್ಟರ್ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸಬೇಕು ಮತ್ತು ಸರ್ಕಾರವು ಅದರ ಬಗ್ಗೆ ಜನರಿಗೆ ಶಿಕ್ಷಣ ನೀಡಬೇಕು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಬಾಲ್ಯ ವಿವಾಹ ಕಾಯ್ದೆಯು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷನಾಗಿದ್ದರೆ ಅಥವಾ 18 ವರ್ಷ ಹೆಣ್ಣಾಗಿದ್ದರೆ ಯಾರನ್ನೂ ಬಲವಂತವಾಗಿ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತೆ. ಈ ವಯಸ್ಸಿನ ಮಿತಿಗಳಿಂದ ಕಡಿಮೆ ಇರುವ ವ್ಯಕ್ತಿಗಳನ್ನ ಮಕ್ಕಳೆಂದು ಪರಿಗಣಿಸಲಾಗುತ್ತೆ ಮತ್ತು ಮಗುವನ್ನ ಮದುವೆಯ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಾಗ ಅದನ್ನ ಬಾಲ್ಯ ವಿವಾಹ ಅಂತ ಪರಿಗಣಿಸಲಾಗುತ್ತೆ. 21 ವರ್ಷ ಮೇಲ್ಪಟ್ಟ ಪುರುಷನು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯನ್ನ ಮದುವೆಯಾದರೆ ಅವನಿಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಲಕ್ಷ ಬಾಲ್ಯ ವಿವಾಹಕ್ಕೆ ಸಹಾಯ ಮಾಡುವ ಯಾರಿಗಾದರೂ ಅದೇ ಶಿಕ್ಷೆ ಅನ್ವಯಿಸುತ್ತೆ. ಮದುವೆ ರದ್ದುಗೊಂಡರೆ ಹುಡುಗಿಗೆ 18 ವರ್ಷ ತುಂಬುವವರೆಗೆ ಅಥವಾ ಸೂಕ್ತ ವಯಸ್ಸಿನಲ್ಲಿ ಮದುವೆಯಾಗುವವರೆಗೂ ಬೆಂಬಲಿಸಬೇಕು. ಮದುವೆ ರದ್ದಾದ ಮಕ್ಕಳಿಗೆ ಸರ್ಕಾರ ಸಹಾಯ ಮಾಡಲಿದೆ. ಅಂತಹ ಮದುವೆಗಳಲ್ಲಿ ಪಡೆದ ಯಾವುದೇ ವರದಕ್ಷಿಣೆ ಅಥವಾ ಉಡುಗೊರೆಗಳನ್ನ ಹಿಂತಿರುಗಿಸಬೇಕು. ಬಾಲ್ಯ ವಿವಾಹದ ಪರಿಣಾಮಗಳು: ಹದಿಹರೆಯದ ಗರ್ಭಧಾರಣೆ, ಮಾನವ ಕಳ್ಳಸಾಗಣೆ, ಹೆಣ್ಣು ಮಕ್ಕಳ ಮಾರಾಟ ಮತ್ತು ಬಲವಂತದ ಮದುವೆಗಳು ಗರ್ಭಪಾತದ ಪ್ರಕರಣಗಳಿಗೆ ಕಾರಣವಾಗಬಹುದು. ಮತ್ತು ಭವಿಷ್ಯದಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮಕ್ಕಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಕಿರುಕುಳ ಮತ್ತು ಅಶ್ಲೀಲತೆಯನ್ನ ತಡೆಗಟ್ಟುವುದು ಉದ್ದೇಶವನ್ನ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಹೊಂದಿದೆ. ಇದನ್ನ ಪ್ರೋಕ್ಸೋ ಕಾಯ್ದೆ ಅಂತ ಕರಿತೀವಿ. ಇದು ಅಂತಹ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪಿಸುತ್ತೆ ಮತ್ತು ಮಗುವಿನ ಯೋಗಕ್ಷೇಮಕ್ಕೆ ಆದ್ಯತೆಯನ್ನ ನೀಡುತ್ತೆ. ಕಾನೂನು ಬಾಹಿರ ಲೈಂಗಿಕ ಚಟುವಟಿಕೆ, ವೇಶ್ಯಾವಾಟಿಕೆ ಮತ್ತು ಅಶ್ಲೀಲತೆಗೆ ಮಕ್ಕಳನ್ನ ಪ್ರಚೋದಿಸುವುದನ್ನ ಕಾನೂನು ನಿಷೇಧಿಸುತ್ತದೆ. ಅನೈತಿಕ ಕಳ್ಳಸಾಗಾಣಿಕೆ ಕಾಯ್ದೆ 1956 ಮತ್ತು ತಿದ್ದುಪಡಿ 2006. ಹುಡುಗಿಯರು ಮತ್ತು ಮಹಿಳೆಯರನ್ನ ಉದ್ಯೋಗ, ಉತ್ತಮ ಭವಿಷ್ಯ ಅಥವಾ ಚಲನಚಿತ್ರಗಳಲ್ಲಿನ ಪಾತ್ರಗಳ ಭರವಸೆಗಳೊಂದಿಗೆ ಮೋಸಗೊಳಿಸಲಾಗುತ್ತೆ. ನಂತರ ನಗರಗಳಿಗೆ ಕರೆದೊಯ್ದು ಲೈಂಗಿಕ ದುರುಪಯೋಗಕ್ಕಾಗಿ ಮಾರಾಟ ಮಾಡಲಾಗುತ್ತೆ.
ಅವರನ್ನ ಸೆರೆ ಹಿಡಿದವರ ಆದೇಶಗಳನ್ನ ಪಾಲಿಸುವಂತೆ ಮಾಡಲು ಅವರನ್ನ ಹಿಂಸಿಸಬಹುದು ಅಥವಾ ನೋಯಿಸಬಹುದು. ಇದು ಕಾನೂನು ಬಾಹಿರವಾಗಿದೆ. ಹುಡುಗಿಯರು ಒಪ್ಪಬಹುದಾದ ಸಂದರ್ಭಗಳಲ್ಲಿಯೂ ಸಹ. ಲೈಂಗಿಕ ದೌರ್ಜನ್ಯ. ಎ. ಬಲವಂತದ ವೇಶ್ಯಾವಾಟಿಕೆ. ಬಿ. ಸಾಮಾಜಿಕ ಮತ್ತು ಧಾರ್ಮಿಕ ವೇಶ್ಯಾವಾಟಿಕೆ. ಸಿ. ಕಾಮಪ್ರಚೋದಕ ಬರಹಗಳನ್ನ ಓದುವುದು ಮತ್ತು ಅಶ್ಲೀಲ ಚಿತ್ರಗಳನ್ನ ನೋಡುವುದು. ಕಾನೂನಿಗೆ ವಿರುದ್ಧವಾದ ಚಟುವಟಿಕೆಗಳು. ಮಕ್ಕಳನ್ನ ಟ್ರಾಫಿಕ್ ಮಾಡುವುದು ಅಥವಾ ಹೊಡೆಯುವುದು ಕಾನೂನಿಗೆ ವಿರುದ್ಧವಾಗಿದೆ ಮತ್ತು ವಿಶೇಷವಾಗಿ ಅಂಗವಿಕಲರನ್ನ ಭಿಕ್ಷೆ ಬೇಡುವಂತೆ ಒತ್ತಾಯಿಸುತ್ತೆ. ಹೆಚ್ಚುವರಿಯಾಗಿ ದೇಹದ ಭಾಗಗಳನ್ನ ತೆಗೆದು ಲಾಭಕ್ಕಾಗಿ ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. ಮಕ್ಕಳು ಕೆಲವೊಮ್ಮೆ ಮಾದಕ ವಸ್ತುಗಳ ಮಾರಾಟಕ್ಕೆ ತಳ್ಳಲಾಗುತ್ತೆ. ಇದು ಕಾನೂನು ಬಾಹಿರ ಕೃತ್ಯವಾಗಿದೆ. ಕಾರ್ಮಿಕರು. ಮಕ್ಕಳನ್ನ ಉಚಿತವಾಗಿ ದುಡಿಯುವಂತೆ ಮಾಡಲಾಯಿತು. ಆಹಾರ ಮತ್ತು ಬಟ್ಟೆಗಳ ಮೂಲ ಸೌಕರ್ಯಗಳ ಕೊರತೆ ದೌರ್ಜನ್ಯಕ್ಕೆ ಒಳಗಾದವರು. ಕೃಷಿ ಕಾರ್ಮಿಕರನ್ನ ಅವರ ಮಾಲೀಕರಿಂದ ಶೋಷಣೆ ಮಾಡಲಾಯಿತು. ಕಟ್ಟಡ ಕಾರ್ಮಿಕರಿಗೆ ಕಳಪೆ ವೇತನ ನೀಡಲಾಯಿತು ಮತ್ತು ಕೆಟ್ಟ ಆಹಾರವನ್ನ ನೀಡಲಾಯಿತು. ಸ್ಯಾಡಿಸ್ಟಿಕ್ ಆನಂದ. ಮಕ್ಕಳನ್ನ ಕಟ್ಟಿಹಾಕುವುದು ಅಥವಾ ವಿನೋದಕ್ಕಾಗಿ ಚಿತ್ರಹಿಂಸೆ ನೀಡುವುದು. ಒಪ್ಪಂದವಿಲ್ಲದೆ ಮದುವೆ ಮತ್ತು ಅಥವಾ ದತ್ತು ಪಡೆಯುವುದು ಅನ್ಯಾಯವಾಗಿದೆ. ಯಾರಾದರೂ ಗಾಯಗೊಂಡರೆ ಸಹಾಯಕ್ಕಾಗಿ ಪೊಲೀಸ್ ಅಥವಾ ಎನ್ಜಿಒಗಳನ್ನ ಕೇಳಿ. ಲೈಂಗಿಕ ಕೆಲಸವು ಕಾನೂನು ಬಾಹಿರವಾಗಿದೆ ಮತ್ತು ಬಲಿಪಶುಗಳಿಗೆ ಕಾನೂನು ರಕ್ಷಣೆ ಇದೆ. ವೇಶ್ಯಾಗೃಹದ ಮಾಲೀಕರು ಜೈಲಿಗೆ ಹೋಗಬಹುದು ಮತ್ತು ದಂಡವನ್ನ ಪಾವತಿಸಬಹುದು. ವೇಶ್ಯಾವಾಟಿಕೆಗಾಗಿ ಕೊಠಡಿಯನ್ನ ಬಾಡಿಗೆಗೆ ನೀಡುವುದು ಕಾನೂನು ಬಾಹಿರವಾಗಿದೆ. ಲೈಂಗಿಕ ದೌರ್ಜನ್ಯ ಕಾನೂನು ಬಾಹಿರ. ಬಲಿಪಶುಗಳು ವೈದ್ಯಕೀಯ ಸಹಾಯವನ್ನ ಪಡೆಯಬಹುದು ಮತ್ತು ನ್ಯಾಯಾಧೀಶರಿಗೆ ವರದಿ ಮಾಡಬಹುದು. ಮಹಿಳಾ ಪೊಲೀಸರು ಅಥವಾ ಎನ್ಜಿಒಗಳು ಸಂತ್ರಸ್ತರಿಗೆ ಸಹಾಯ ಮಾಡಬೇಕು. ಬಾಲ ಸದನದಲ್ಲಿ ಮಕ್ಕಳಿಗೆ ರಕ್ಷಣೆ ನೀಡಲಾಗುವುದು. ಮಕ್ಕಳ ಕಳ್ಳ ಸಾಗಾಣಿಕೆದಾರರನ್ನ ಸರ್ಕಾರ ಶಿಕ್ಷಿಸುತ್ತದೆ. ಪೊಲೀಸರು ಅನುಮತಿ ಇಲ್ಲದೆ ಸಂಭಾವ್ಯ ಮಕ್ಕಳ ದುರುಪಯೋಗ ಮಾಡುವುದನ್ನ ತನಿಖೆ ಮಾಡಬಹುದು. ವರದಕ್ಷಿಣೆ ನಿಷೇಧ ಕಾಯ್ದೆ 1961. ವರದಕ್ಷಿಣೆ ನೀಡುವುದು, ಪಡೆಯುವುದು ಅಥವಾ ಬೆಂಬಲಿಸುವುದು ಕಾನೂನಿಗೆ ವಿರುದ್ಧವಾಗಿದೆ.
ಇದನ್ನ ಮಾಡಿದರೆ 5 ವರ್ಷ ಜೈಲು ಶಿಕ್ಷೆ ಮತ್ತು 15,000 ರೂಪಾಯಿ ದಂಡ ವಿಧಿಸಬಹುದು. ಮದುವೆಯ ನಂತರ ವಧುಗಳಿಗೆ ಹಾನಿ ಮಾಡುವುದು ಅಥವಾ ಚಿತ್ರಹಿಂಸೆ ನೀಡುವುದು ಕಾನೂನು ಬಾಹಿರವಾಗಿದೆ. ಪೋಷಕರು ಮದುವೆಯ ಉಡುಗೊರೆಗಳನ್ನ ನೀಡಬಹುದು, ಆದರೆ ಕಾನೂನು ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳನ್ನ ಅನುಸರಿಸಬೇಕು. ದುರುಪಯೋಗ ಪಡಿಸಿಕೊಂಡರೆ ಕುಟುಂಬದವರು ದೂರು ನೀಡಲು ಪೊಲೀಸ್ ಠಾಣೆಗೆ ಹೋಗಬಹುದು. ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ. ಸಂವಿಧಾನವು ನಾಗರಿಕರಿಗೆ ಗೌರವಯುತವಾಗಿ ಬದುಕುವ ಹಕ್ಕನ್ನ ನೀಡಿದೆ. ಮಹಿಳೆಯರನ್ನ ದುರ್ವರ್ತನೆ ಅಥವಾ ಅವಮಾನ ಮಾಡಬಾರದು. ಮಹಿಳೆಯರ ಮೇಲಿನ ದೌರ್ಜನ್ಯ ಜಾಗತಿಕವಾಗಿ ಪ್ರಮುಖ ಸಮಸ್ಯೆಯಾಗಿದೆ. ಮಹಿಳೆಯರಿಗೆ ಸಹಾಯ ಮಾಡಲು ಕಾನೂನುಗಳು ಅಸ್ತಿತ್ವದಲ್ಲಿವೆ, ಆದರೆ ಅವುಗಳನ್ನ ಜಾರಿಗೊಳಿಸಲು ಸರ್ಕಾರವು ಹೆಚ್ಚಿನದನ್ನ ಮಾಡಬೇಕು. ಭಾರತ ಮತ್ತು ಇತರ ರಾಷ್ಟ್ರಗಳು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಕೊನೆಗೊಳಿಸಲು ಶ್ರಮಿಸುತ್ತವೆ. ಪ್ರಮುಖ ನಿರ್ಣಯಗಳು. ಮದುವೆ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಮಹಿಳೆಯರಿಗೆ ಅನ್ಯಾಯವಾಗುವುದನ್ನ ಸರ್ಕಾರ ನಿಲ್ಲಿಸಬೇಕು. ಕುಟುಂಬದ ಆಸ್ತಿ ಮತ್ತು ಅದನ್ನ ನಿರ್ವಹಿಸುವಾಗ ಪುರುಷರು ಮತ್ತು ಮಹಿಳೆಯರು ಒಂದೇ ರೀತಿಯ ಹಕ್ಕುಗಳನ್ನ ಹೊಂದಿರಬೇಕು. ಬೀಜಿಂಗ್ ಘೋಷಣೆಯ ಮತ್ತು ಕ್ರಿಯೆಯು ಕಾರ್ಯಕ್ರಮವು ಈ ಕೆಳಗಿನ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಲಿಂಗ ಅಸಮಾನತೆಗೆ ದೊಡ್ಡ ಕಾರಣ. ಮಹಿಳೆಯರು ಸಾಮಾನ್ಯವಾಗಿ ಮನೆಯಲ್ಲಿ ಹಿಂಸೆಯನ್ನ ಅನುಭವಿಸುತ್ತಾರೆ, ಆದರೆ ಅದನ್ನ ನಿಲ್ಲಿಸುವುದು ಕಷ್ಟ. ಸರ್ಕಾರವು ದುರುಪಯೋಗ ಮಾಡುವವರನ್ನ ಗುರುತಿಸಿ ಶಿಕ್ಷಿಸಬೇಕು ಮತ್ತು ಮಹಿಳೆಯರಿಗೆ ಕಾನೂನು ಸಹಾಯ ಮತ್ತು ಸುರಕ್ಷತೆಯ ಮಾಹಿತಿಯನ್ನ ಒದಗಿಸಬೇಕು. ಕೌಟುಂಬಿಕ ಹಿಂಸೆಯು ಎಲ್ಲಾ ಕುಟುಂಬಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಕೌಟುಂಬಿಕ ಹಿಂಸೆಯ ರೂಪಗಳು. ಕೌಟುಂಬಿಕ ಹಿಂಸೆಯು ಲೈಂಗಿಕ, ದೈಹಿಕ, ಮೌಖಿಕ, ಭಾವನಾತ್ಮಕ, ಮಾನಸಿಕ ಅಥವಾ ಆರ್ಥಿಕ ನಿಂದನೆಯನ್ನ ಒಳಗೊಂಡಿದೆ. ಬಲಿಪಶುಗಳು ಪೊಲೀಸ್ ಅಥವಾ ಮ್ಯಾಜಿಸ್ಟ್ರೇಟ್ಗೆ ಫೋನ್, ಇಮೇಲ್ ಅಥವಾ ವೈಯಕ್ತಿಕವಾಗಿ ವರದಿ ಮಾಡಬಹುದು. ಹಿಂಸಾಚಾರದ ಹಿಂದಿನ, ಪ್ರಸ್ತುತ ಅಥವಾ ಭವಿಷ್ಯದ ಭವಿಷ್ಯಕ್ಕಾಗಿ ದೂರುಗಳನ್ನ ಸಲ್ಲಿಸಬಹುದು. ಬಲಿಪಶುಗಳು ವೈದ್ಯಕೀಯ ಸಹಾಯವನ್ನ ಪಡೆಯಬೇಕು ಮತ್ತು ಅಧಿಕಾರಿಗಳಿಗೆ ವರದಿ ಮಾಡಬೇಕು. ಲೈಂಗಿಕ ದೌರ್ಜನ್ಯ ಮತ್ತು ಚಿತ್ರಹಿಂಸೆ. ಸರ್ಕಾರ ಲೈಂಗಿಕ ದೌರ್ಜನ್ಯ ತಡೆಗೆ ಸಮಿತಿ ರಚಿಸಿದೆ. ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸಿದರು. ನಿರ್ಭಯಾ ಕಾಯ್ದೆ ಕಾನೂನು ಏಪ್ರಿಲ್ 3, 2013 ರಂದು ಅಂಗೀಕರಿಸಲಾಗಿದೆ.
ಆರೋಪಿಯು 20 ವರ್ಷಗಳ ಜೈಲು ಶಿಕ್ಷೆಯನ್ನ ಅನುಭವಿಸಬಹುದು. ಇಂತಹ ದೂರುಗಳನ್ನ ನಿರ್ವಹಿಸಲು ಮಹಿಳಾ ಪೊಲೀಸರನ್ನ ನೇಮಿಸಲಾಗಿದೆ. ಸಂತ್ರಸ್ತರು ಅವರು ಬಯಸದಿದ್ದರೆ ಮಾತ್ರ ಪೊಲೀಸರನ್ನ ಭೇಟಿ ಮಾಡುವ ಅಗತ್ಯವಿಲ್ಲ. ಆಕ್ರಮಣಕಾರನು ಸತ್ತರೆ ಯಾವುದೇ ಶಿಕ್ಷೆಯನ್ನ ನೀಡಲಾಗುವುದಿಲ್ಲ. ಪ್ರಯೋಗಗಳ ಸಮಯದಲ್ಲಿ ಸಾಕ್ಷ್ಯವಾಗಿ ವಿಡಿಯೋಗಳನ್ನ ಅನುಮತಿಸಲಾಗಿದೆ. ಲೋಕ್ ಅದಾಲತ್. ಲೋಕ್ ಅದಾಲತ್ ಭಾರತದಲ್ಲಿನ ನ್ಯಾಯಾಲಯವಾಗಿದ್ದು ಅದು ಬಡವರಿಗೆ ಉಚಿತ ಕಾನೂನು ಸಹಾಯವನ್ನ ನೀಡುತ್ತೆ. ಇದು ಎಲ್ಲರಿಗೂ ನ್ಯಾಯವನ್ನ ನ್ಯಾಯೋಚಿತವಾಗಿಸುತ್ತೆ. ನ್ಯಾಯಾಂಗ ಸಹಾಯಕ್ಕೆ ಯಾರು ಅರ್ಹರು? ನೀವು ಅಂಚಿನಲ್ಲಿರುವ ನಾಗರಿಕರಾಗಿದ್ದರೆ, ಬಲಿಪಶು ಅಥವಾ ಕಡಿಮೆ ಆದಾಯದವರಾಗಿದ್ದರೆ ನೀವು ಕಾನೂನು ಸಹಾಯವನ್ನ ಪಡಿಬಹುದು. ನೀವು ಸ್ಥಳೀಯ ನ್ಯಾಯಾಲಯದಲ್ಲಿ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ನ್ಯಾಯಾಂಗ ಸಹಾಯದ ವಿಧಾನಗಳು. ವಕೀಲರು ಉಚಿತ ಸಲಹೆ ನೀಡಬಹುದು ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣವನ್ನ ಪ್ರತಿನಿಧಿಸಬಹುದು. ನ್ಯಾಯಾಲಯಗಳು ವೆಚ್ಚಗಳನ್ನ ಭರಿಸುತ್ತವೆ ಮತ್ತು ಉಚಿತ ತೀರ್ಪುಗಳನ್ನ ನೀಡುತ್ತವೆ. ಮಾನವ ಹಕ್ಕುಗಳು ಘನತೆಗೆ ಪ್ರಮುಖವಾಗಿವೆ. ತೀರ್ಮಾನ ಏನಂದ್ರೆ, ಮಾನವ ಸಮಾಜ ಸೃಷ್ಟಿಯಾದಾಗಿನಿಂದ ಮಹಿಳೆಯರು ಯಾವಾಗಲೂ ಪ್ರಮುಖ ಪಾತ್ರವನ್ನ ಹೊಂದಿದ್ದಾರೆ ಮತ್ತು ಅವರು ಯಾವಾಗಲೂ ದೇವತೆಗಳಾಗಿ ಗೌರವಿಸಲ್ಪಡುತ್ತಾರೆ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅಪರಾಧಗಳು ಪ್ರಪಂಚಾದ್ಯಂತ ಅನೇಕ ರೀತಿಯಲ್ಲಿ ಹೆಚ್ಚುತ್ತಿರುವುದನ್ನ ವೀಕ್ಷಿಸಬಹುದು. ಇದು ತೀವ್ರ ಕಳವಳಕಾರಿ ವಿಷಯವಾಗಿದೆ ಮತ್ತು ಮಹಿಳೆಯರ ಮೇಲಿನ ಅಪರಾಧಗಳ ಬೆಳವಣಿಗೆಯು ಇಡೀ ಮಾನವ ಜನಾಂಗಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದೆ.